ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಜೋರು ಮಳೆ ಕರ್ನಾಟಕದಲ್ಲಿ ಪ್ರವಾಹ ತಂತು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಬರ್ತಾ ಇದೆ. ಬೆಳಗಾವಿ ಭಾಗದ ಬಳ್ಳಾರಿ ನಾಲಾದಲ್ಲಿ ಹೆಚ್ಚಾಯಿತು ನೀರಿನ ಹರಿವು. ನಾಲಾ ಪಕ್ಕದ ಬಡಾವಣೆಗಳು ಕೂಡ ನೀರು ಎಲ್ಲ ಕಡೆ ಹರಿದು ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಭಾಗದ ಬಳ್ಳಾರಿ ನಾಲಾ ನೀರು ಹೆಚ್ಚಾಯಿತು. ನಾಲಾ ಪಕ್ಕದಲ್ಲಿರುವಂಥ ಬಡಾವಣೆಗಳಿಗೆ ಎಲ್ಲ ಕಡೆ ನೀರು ಸುತ್ತುವರಿತಾ ಇದೆ. ಸಾಯಿ ಕಾಲೋನಿಯ 80ಕ್ಕೂ ಹೆಚ್ಚು ಮನೆಗಳಿಗೆ ಈಗ ಮುಳುಗಡೆಯ ಆತಂಕ. ಲೆಟ್ಸಿ ಏನೇನಾಗ್ತಿದೆ ನೋಡೋಣ. ಅಯ್ಯೋ ಇಲ್ಲಿ ನೋಡ್ರಿ ಹೆಂಗಿದೆ. ನಾಲಾ ನೀರಿನಿಂದ ಸಾವಿರಾರು ಎಕರೆ ಭತ್ತ ನೀರಿನಲ್ಲಿ ಮುಳುಗಡೆ ಆಗೋಯ್ತು. ಎಡಭಾಗದ ದೃಶ್ಯ ಅದು. ಎಳ್ಳೂರು, ಧಾಮನೆ, ವಡಗಾವಿ, ಹಳೆ ಬೆಳಗಾವಿ ಈ ಎಲ್ಲ ಭಾಗದಲ್ಲೂ ಕೂಡ ಜನರಿಗೆ ಆತಂಕ. ಒಂದು, ಆ ಬಡಾವಣೆಗಳನ್ನು ಸುತ್ತುವರಿತಾ ಇದೆ ನೀರು. ಇನ್ನೊಂದು, ಅವರ ಎಲ್ಲ 100 ಎಕರೆ ಬೆಳೆ ಎಲ್ಲ ಹಾಳಾಯಿತು. ಎಲ್ಲ ಕಡೆ ನೀರು ಮುಳುಗಿಸ್ತು. ಆ ಭಾಗಕ್ಕೆ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಹೋದರು. ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಬೆಳಗಾವಿ ನಗರಕ್ಕೆ ಈಗ ನೀರು ಪ್ರವೇಶ ಮಾಡಿದೆ. ಬೆಳಗಾವಿ ನಗರದ ಬಳಿ ಹರಿತಕ್ಕಂಥ ಬಳ್ಳಾರಿ ನಾಲಾ ವ್ಯಾಪಕವಾಗಿ ಉಕ್ಕಿ ಹರಿತಕ್ಕಂಥ ದೃಶ್ಯಗಳು ನೋಡಬಹುದು. ಇದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ, ಇನ್ನು ಮೆಕ್ಕೆಜೋಳ ಸೇರಿದಂತೆ ಕಬ್ಬು ಬೆಳೆಯನ್ನು ಈಗಾಗಲೇ ನೀರಿನಲ್ಲಿ ಮುಳುಗಡೆಗೊಂಡಿದೆ. ನೋಡಬಹುದು, ಕಣ್ಣು ಹಾಯಿಸಿದಷ್ಟು ನೀರು ಕಾಣ್ತಾ ಇದೆ. ಪ್ರತಿ ವರ್ಷವೂ ಕೂಡ ಬಳ್ಳಾರಿ ನಾಲಾದಿಂದ ಇದೇ ರೀತಿ ಅವಾಂತರಗಳು ಸೃಷ್ಟಿ ಆಗ್ತವೆ. ಇನ್ನು ಬಳ್ಳಾರಿ ನಾಲಾ ಪುನರುಜ್ಜೀವನಕ್ಕಾಗಿ ಸರ್ಕಾರ ಯೋಜನೆ ರೂಪಿಸಿತು. ಆ ಯೋಜನೆ ಇದುವರೆಗೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಹೀಗಾಗಿ ಏನು ಬಳ್ಳಾರಿ ನಾಲಾದ ನೀರು ಬೆಳಗಾವಿಯ ವಡಗಾವಿ ಮತ್ತು ಹಲಗಾ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಶಾಪವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಇದೀಗ ಏನು ಕಳೆದ ಒಂದು ವಾರಗಳಿಂದ ಬೆಳಗಾವಿಯಲ್ಲಿ ಎಡಬಿಡದೆ ಮಳೆ ಆಗ್ತಿದ್ರಿಂದ ಬಳ್ಳಾರಿ ನಾಲಾ ಮತ್ತೆ ಉಕ್ಕಿ ಹರಿತಾ ಇದೆ. ನೋಡಬಹುದು, ಇದು ಬಳ್ಳಾರಿ ನಾಲಾದ ಪಕ್ಕದಲ್ಲಿರ್ತಕ್ಕಂಥ ಸಾಯಿ ಕಾಲನಿಗೆ ಇನ್ನೇನು ನೀರು ಬರುವಂತೆ ಈಗ ನೀರು ಸುತ್ತುವರೆದುಕೊಂಡಿರ್ತಕ್ಕಂಥದ್ದು. ಸಾಯಿ ಕಾಲನಿಯ ಜನ ಈಗ ಓಡಾಡಕ್ಕೆ ಸಮಸ್ಯೆ ಆಗ್ತದೆ. 2-3 ದಿನಗಳ ಕಾಲ ಇದೇ ರೀತಿ ಮಳೆ ಆಗ್ತಿದ್ರೆ ಈ ಒಂದು ಬಡಾವಣೆಗೆ ನೀರು ನುಗ್ಗೋ ಸಾಧ್ಯತೆ ಇದೆ. ಕಳೆದ 2008ರಲ್ಲಿ ಇಲ್ಲಿನ ಜನ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು. ಸಂಪೂರ್ಣವಾಗಿ ಬಡಾವಣೆಗೆ ನೀರು ನುಗ್ಗಿತ್ತು. ಹೀಗಾಗಿ ಇಲ್ಲಿನ ಜನರು ಏನು ಸ್ಥಳಾಂತರಗೊಳಿಸತಕ್ಕಂಥ ಗಂಜಿ ಕೇಂದ್ರಗಳಿಗೆ ಮತ್ತು ಪರಿಹಾರ ಕೇಂದ್ರಗಳಿಗೆ ತೆರಳುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಸದ್ಯ 2-3 ದಿನ ಇದೇ ರೀತಿ ಮಳೆ ಮುಂದುವರೆದ್ರೆ ಇಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದೇ ರೀತಿ ರಸ್ತೆ ಈ ಬದಿ ಅಂದ್ರೆ ಎಳ್ಳೂರು, ಹಲಗಾ, ವಡಗಾವಿ ಸೇರಿದಂತೆ ಏನು ಶಾಪುರ ಭಾಗದಲ್ಲಿ ಹರಿಯುತ್ತೆ ಈ ಒಂದು ಬಳ್ಳಾರಿ ನಾಲಾ. ಈ ಕಡೆ ಒಂದು 20-30 ಮನೆಗಳಿವೆ. ಈಗಾಗಲೇ ನೀರು ಸಂಪೂರ್ಣವಾಗಿ ಮನೆಗಳನ್ನ ಸುತ್ತುವರೆದು ರಸ್ತೆ ಕೂಡ ಹೋಗಕ್ಕೆ ಇಲ್ಲ. ಹೀಗಾಗಿ ಇಲ್ಲಿ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವರೆಲ್ಲರೂ ಕೂಡ ನೇಕಾರರಾಗಿದ್ದರಿಂದ ಇಲ್ಲಿ ನೇಕಾರಿಕೆ ವಸ್ತುಗಳು ಅಂದ್ರೆ ನೇಕಾರಿಕೆಯ ಸಾಮಗ್ರಿಗಳಿರುತ್ತೆ, ಅವು ಕೂಡ ಮುಳುಗುವ ಭೀತಿಯಲ್ಲಿ ಜನ ಇದ್ದಾರೆ. ಬೆಳಗಾವಿ ಸುತ್ತಮುತ್ತ ವ್ಯಾಪಕವಾಗಿ ಮಳೆ ಆಗ್ತಿದ್ರಿಂದ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ 7 ನದಿಗಳು, ಪ್ರಮುಖವಾಗಿ ಘಟಪ್ರಭಾ, ಮಲಪ್ರಭಾ ನದಿ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಕೃಷ್ಣದಿಂದ ಚಿಕ್ಕೋಡಿ ಭಾಗದಲ್ಲಿ ಏನು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ದೂಧಗಂಗಾ, ವೇದಗಂಗಾದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಬಳ್ಳಾರಿ ನಾಲಾ ಇದೆ, ಮುಂದೆ ಇದು ಮಾರ್ಕಂಡೇಯ ನದಿ ನೀರು ಸೇರುತ್ತೆ. ಆದರೆ ಬಳ್ಳಾರಿ ನಾಲಾ ಏನು ಆಧುನೀಕರಣ ಮಾಡಿದಾಗ ಮಾತ್ರ ಬೆಳಗಾವಿಗೆ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ. ಇಲ್ಲವಾದಲ್ಲಿ ಇದು ಬೆಳಗಾವಿ ಅಭಿವೃದ್ಧಿಗೆ ದೊಡ್ಡ ಮಾರಕ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸ ಬಡಾವಣೆ ಈ ಒಂದು ಭಾಗದಲ್ಲಿ ಯಾವುದೇ ರೀತಿ ಹೊಸ ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ಈ ಒಂದು ನೀರು ಸಾಕಷ್ಟು ಭತ್ತವನ್ನು ಹಾನಿ ಮಾಡುತ್ತೆ. ಜೊತೆಗೆ ಬೆಳಗಾವಿಯ ಎಳ್ಳೂರು, ಹಲಗಾ, ವಡಗಾವಿ, ಹಳೆ ಬೆಳಗಾವಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಕೂಡ ಹಾನಿಯನ್ನ ಉಂಟು ಮಾಡ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬಳ್ಳಾರಿ ನಾಲಾದ ಉನ್ನತೀಕರಣ ಮಾಡಬೇಕು. ಬಳ್ಳಾರಿ ನಾಲಾವನ್ನ ಅಗಲೀಕರಣ ಮಾಡುವ ಮೂಲಕ ನೀರು ಏನು ನಾಲಾವನ್ನ ಬಿಟ್ಟು ಬಂದು ಈ ರೀತಿ ಬಡಾವಣೆಗೆ ಪ್ರವೇಶ ಮಾಡುತ್ತೆ, ಎಲ್ಲವಕ್ಕೆ ಕಡಿವಾಣ ಹಾಕಬೇಕಿದೆ. ಇಲ್ಲವಾದ್ರಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಇರತಕ್ಕಂಥದ್ದು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.